ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪ್ರಾಥಮಿಕ ಪ್ರೌಢಶಾಲಾ ಮತ್ತು PU ಉಪನ್ಯಾಸಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ಸನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ C&R ರೂಲ್ ನೇಮಕಾತಿ ನಿಯಮಗಳ ಕುರಿತು ಕೂಡ ಚರ್ಚೆ ಮಾಡ್ತಾ ಬರೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಮೊದಲಿಗೆ ರಾಜ್ಯ ಸರ್ಕಾರಿ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿ ಏನಿದೆ, 10 ರಿಂದ 11 ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಈ ವರ್ಷದಲ್ಲಿ ಬರುವ ಅಕಾಡೆಮಿಕ್ ಇಯರಲ್ಲಿ ನಾವು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಶಿಕ್ಷಣ ಸಚಿವರು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಸೊ ಹಾಗಾಗಿ ಈಗ ನೇಮಕಾತಿ ಆಗುವುದು ಯಾವಾಗ ಅನ್ನೋದೇ ಒಂದು ಪ್ರಶ್ನೆಯಾಗಿರುತ್ತೆ ವೀಕ್ಷಕರೇ. ಇಂಟರ್ನಲ್ ರಿಸರ್ವೇಷನ್ ಕೋರ್ಟ್ನಲ್ಲಿ ಏನು ಕೇಸ್ಗಳು ನಡೀತಾ ಇವೆ, ಆದ ಕಾರಣದಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗಲಿ ಅಥವಾ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಏನಿದೆ ಅದರ ಕುರಿತು ಕೂಡ ನಾವು ಚರ್ಚೆ ಮಾಡ್ತಾ ಬರೋಣ ಡೀಟೇಲ್ ಆಗಿ. ಮೊದಲಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 80ರಷ್ಟು ನೇಮಕಾತಿ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಹಾಗಾಗಿ ಈಗ PU ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಏನಿರುತ್ತೆ, ಆ ಒಂದು PU ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಕುರಿತು ಕೂಡ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಆಕಾಂಕ್ಷಿಗಳು. ಸೊ C&R ರೂಲ್ ಐ ಥಿಂಕ್ ಮೇ ಬಿ ಈ ವೀಕ್ನಲ್ಲಿ ಬರಬಹುದು ಅನ್ನೋದ್ರ ಬಗ್ಗೆ ಅಂದಾಜಿಸಲಾಗಿದೆ. ಸೊ ಹಾಗಾಗಿ C&R ರೂಲ್ ಬಂದ ಮೇಲೆ GPSTR, HSTR ಮತ್ತು PSTR ಶಿಕ್ಷಕರ ನೇಮಕಾತಿಯ ನೋಟಿಫಿಕೇಷನ್ ಮತ್ತು ಆನ್ಲೈನ್ ಅಪ್ಲಿಕೇಶನ್, ಎಕ್ಸಾಮಿನೇಷನ್ ಮತ್ತು ರಿಸಲ್ಟ್ ಡಿಕ್ಲರೇಷನ್ ಆಗಲಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿ, ಟೆಂಟೇಟಿವ್ ಆಗಿ ಎಕ್ಸ್ಪೆಕ್ಟೆಡ್ ಡೇಟ್ಸ್ ಯಾವಾಗಿರಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳನ್ನು ಮಾಡ್ತಾ ಬರೋಣ. ಸೊ ಮೊದಲಿಗೆ ವೀಕ್ಷಕರೇ, ನೇಮಕಾತಿ ಯಾವ ತಿಂಗಳಲ್ಲಿ ಆಗಬಹುದು, ಸೊ ಅಧಿಕೃತ ಅಧಿಸೂಚನೆ ಯಾವಾಗ ಬರಬಹುದು ಅನ್ನೋದ್ರ ಬಗ್ಗೆ ನಾವು ಕುತೂಹಲದಿಂದ ಕಾಯ್ತಾ ಇದ್ದೇವೆ. ಸೊ ಹಾಗಾಗಿ ಮೋಸ್ಟ್ ಪ್ರೊಬಾಬ್ಲಿ ಐ ಥಿಂಕ್ ಮೇ ಬಿ ಮುಂದಿನ ತಿಂಗಳು PSTR ಮತ್ತು GPSTR ಕುರಿತು ನೋಟಿಫಿಕೇಷನ್ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯಾಗಿರುತ್ತೆ ವೀಕ್ಷಕರೇ. ಸೊ ಅದರ ಜೊತೆಗೆ ಆದಷ್ಟು ಬೇಗ ಈಗ ಮೊದಲು C&R ರೂಲ್ ಬರಬೇಕಾಗುತ್ತೆ. C&R ರೂಲ್ನಲ್ಲಿ ಬ್ಯಾಕಪ್ ಸ್ಕೋರ್ ಬಗ್ಗೆ ಐ ಥಿಂಕ್ ಮೇ ಬಿ ಏನಾದರೂ ಚೇಂಜಸ್ಗಳು ಇರಬಹುದು. ಅದಾದ ಮೇಲೆ ಟೆಂಟೇಟಿವ್ಲಿ PU ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಕೂಡ ಆಗೋದಿದೆ, ಆ ಒಂದು ನೇಮಕಾತಿ. ಅದರ ಜೊತೆಗೆ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, ಇದರ ಕುರಿತು ಕೂಡ ಭಾಳಷ್ಟು ಚರ್ಚೆಗಳು ನಡೀತಾ ಇವೆ. ನೇಮಕಾತಿ ಕುರಿತು PG ಮತ್ತು TET ಕಂಪಲ್ಸರಿ ಇದೆಯಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಗಳು ಭಾಳಷ್ಟು ನೋಡ್ತಿರ್ಬೋದು ನೀವು, TET ಮತ್ತು PG ಹೇಗೆ ಅನ್ನೋದ್ರ ಬಗ್ಗೆ. ಸೊ ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿ ಆಗಲಿ ವೀಕ್ಷಕರೇ. ಮಾಹಿತಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.